ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮನೆಯನ್ನು ತೋರ್ಸೋಕ್ಕೆ ನಾನು ಇಷ್ಟಪಡ್ತೀನಿ. ಫ್ರೆಂಡ್ಸ್, ಈ ಮನೆ ಬಂದ್ಬಿಟ್ಟು ಮಾಗಡಿ ರೋಡಿಂದ ಒಂದು 1/2 ಕಿಲೋಮೀಟರ್ಸ್ ಅಷ್ಟೇ ಇದೆ. ಒಳ್ಳೆ ಡೆವಲಪ್ಮೆಂಟ್ ಏರಿಯಾ ಇದು. ಕರೆಕ್ಟ್ ಪ್ಲೇಸ್ ಬಂದ್ಬಿಟ್ಟು ಸೆಂಟ್ರಲ್ ಸಿಟಿ ಬಡಾವಣೆ, ಸೆಂಟ್ರಲ್ ಸಿಟಿ ಲೇಔಟ್. ಇದು ಏಕಾತ ಪ್ರಾಪರ್ಟಿ. ಆಮೇಲೆ ಇದು ಬ್ಯಾಡ್ರಳ್ಳಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ಗೆ ತುಂಬಾ ಹತ್ತಿರ ಇರೋ ಪ್ರಾಪರ್ಟಿ. ಇದು ನೋಡ್ತಾ ಇರ್ಬೋದು. ಫುಲ್ಲು ಲೇಔಟ್ ಸರೌಂಡಿಂಗ್ ಫುಲ್ಲು ಕಾಂಪೌಂಡ್ ಹಾಕಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಮನೆಗಳು ಕಟ್ತಾ ಇದ್ದಾರೆ. ಒಳ್ಳೆ ಡೆವಲಪ್ಮೆಂಟ್ ಆಗಿರೋ ಲೇಔಟ್ ಇದು. ನೋಡಿ ಫ್ರೆಂಡ್ಸ್, ಇದು ಏನು ಗ್ರೌಂಡಲ್ಲಿ ಸಿಂಗಲ್ BHK, ಫಸ್ಟಲ್ಲಿ 2 BHK, ಸೆಕೆಂಡಲ್ಲಿ 2 BHK, ಥರ್ಡ್ ಅಂದರೆ ಟಾಪ್ ಫ್ಲೋರಲ್ಲಿ ರೂಮ್, ಓನ್ಲಿ ಸಿಂಗಲ್ ರೂಮ್ ಇದೆ. ನೋಡ್ತಾ ಇರ್ಬೋದು. ಫ್ರಂಟಲ್ಲಿಂದ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು ನಾರ್ತ್ಗೆ ಫೇಸ್ ಇರೋ ಸೈಟ್. ಇದು ಎಲ್ಲ ನಾರ್ತ್ಗೆ ಇರೋ ಡೋರ್ ನಾರ್ತ್ ಫೇಸಿಂಗ್ ಡೋರ್ಸ್ ಕೂಡ ಇದೆ ಫ್ರೆಂಡ್ಸ್. ಇದು ಏಕಾತ ಪ್ರಾಪರ್ಟಿ. ಬೋರ್ವೆಲ್ ಕೂಡ ಇದೆ. ಬೋರ್ವೆಲ್ಲು ಒಂದು 900 ಫೀಟ್ ಡೆಪ್ತು ಕೊರೆಸಿದ್ದಾರೆ. ನೋಡ್ತಾ ಇರ್ಬೋದು. ಫ್ರಂಟಿಂದ ವ್ಯೂ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಗ್ರೌಂಡಲ್ಲಿ ಸಿಂಗಲ್ BHK ವಿತ್ ಇಂಟೀರಿಯರ್ ಎಲ್ಲ ಆಗಿದೆ ಫ್ರೆಂಡ್ಸ್. ಇದು ಬೋರ್ವೆಲ್ಲು 2 ಇಂಚು ನೀರು ಸಿಕ್ಕಿದೆ. ಅದು ಇದನ್ನು ತೆಗಿಯೋಕ್ಕೆ ನನಗೆ ಆಗಲಿಲ್ಲ, ಆ ಕ್ಯಾಪ್ನ. ಅದಕ್ಕೋಸ್ಕರ ತೋರ್ಸೋಕ್ಕಾಗಿಲ್ಲ ಇದನ್ನು, ಬೋರ್ವೆಲ್ನ. ನೋಡ್ತಾ ಇರ್ಬೋದು. ಪಾರ್ಕಿಂಗಲ್ಲಿ ಆರಾಮಾಗಿ ಒಂದು 2 ಕಾರ್ನ ನಿಲ್ಲಿಸ್ಬೋದು. ನೋಡಿ, ಇದು ಸಿಲಿಂಡರ್ಗೆ ಪ್ರಾವಿಷನ್ಸ್ ಕೂಡ ಕೊಟ್ಟಿದ್ದಾರೆ ಅಲ್ಲಿ. ಬನ್ನಿ, ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ BHK ಮನೆ ತೋರಿಸ್ತಾ ಇದ್ದೀನಿ. ನೋಡಿ, POP ಸರ್ಕಲ್ಲಾಗಿ ಒಳ್ಳೆ ಡಿಸೈನ್ ಕೊಟ್ಟಿದ್ದಾರೆ. ದೊಡ್ಡದಾದ TV ಕ್ಯಾಬಿನ್ ಕೂಡ ಇದೆ. ನೋಡಿ ಫ್ರೆಂಡ್ಸ್, ಇದು ದೇವ್ರ ಮನೆ. ವುಡನ್ನಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಫ್ರೆಂಡ್ಸ್, ನಿಮ್ಗೆ ಯಾರಿಗಾದ್ರೂ ಸೈಟ್ ಬೇಕು ಅಂದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ. ಮನೆ ಬೇಕು ಅಂದರೆ ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಯಾರಾದರೂ ಸೈಟ್ ಸೇಲ್ ಮಾಡ್ತಾಯಿದ್ರು ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ಬಿಲ್ಡಿಂಗು ಪ್ರಮೋಷನ್ಸ್ ಬೇಕು ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ಏರಿಯಾ ಆದರೂ ಪರವಾಗಿಲ್ಲ, ದಯವಿಟ್ಟು ನಾನು ಬಂದು ಬೇಕಾದ್ರೆ ವಿಡಿಯೋ ಮಾಡಿ ನಿಮಗೆ ಪ್ರಮೋಷನ್ ಕೊಡ್ತೀನಿ. ಇದು ಸಿಂಗಲ್ BHK ಮನೆ. ಇದು ಗ್ರೌಂಡಲ್ಲಿ ಸ್ಲೈಡಿಂಗ್ ವಾರ್ಡ್ರೋಬ್ಸ್ನ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇದು ಕರೆಕ್ಟ್ ಎಕ್ಸಾಕ್ಟ್ ಪ್ಲೇಸ್ ಬಂದ್ಬಿಟ್ಟು ಸೆಂಟ್ರಲ್ ಸಿಟಿ ಬಡಾವಣೆ, ಸೆಂಟ್ರಲ್ ಸಿಟಿ ಲೇಔಟು, ಹೊಸಳ್ಳಿ ಹತ್ತಿರ, ಬ್ಯಾಡ್ರಳ್ಳಿ ಸಮೀಪ. ಮೇಯ್ನು ಬ್ಯಾಡ್ರಳ್ಳಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ಗೆ ಒಂದು ವಾಕಬಲ್ ಡಿಸ್ಟೆನ್ಸಲ್ಲಿ ಈ ಮನೆ ಇದೆ. ಇದರ ಮೆಜರ್ಮೆಂಟ್ ಬಂದ್ಬಿಟ್ಟು ಇನ್ನೊಂದ್ಸರಿ ಹೇಳ್ತೀನಿ, 2033. ಟೋಟಲ್ 660 ಸ್ಕ್ವೇರ್ ಫೀಟು ಮನೆ ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಮನೆ ಇದು. ಬಾಡಿಗೆ ಕೂಡ ಬರುತ್ತೆ. ರೆಂಟೆಡ್ ಪರ್ಪಸ್ಸು ಪ್ಲಸ್ ಓನ್ಗೆ ಇದ್ಕೊಂಡು
ಕೂಡ ಈ ಮನೆ ಬಯಸೋರು ಕೂಡ ಈ ಮನೆನ ಆರಾಮಾಗಿ ಬೈ ಮಾಡ್ಬೋದು. ನಾರ್ತ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಡೋರ್ಸ್ ಇರೋದ್ರಿಂದ ಒಳ್ಳೆ ವಾಸ್ತು ಪ್ಲಸ್ ದೊಡ್ಡದಾದ ಜಾಗ, ದೊಡ್ಡದಾಗಿ ಹಾಲು ಬೆಡ್ರೂಮು ಎಲ್ಲ ಬಂದಿದೆ. ನೋಡ್ಬೋದು ನೀವು. ನೋಡಿ ಲಿವಿಂಗ್ ಏರಿಯಾ ಎಷ್ಟು ದೊಡ್ಡದಾಗಿ ಕಾಣುತ್ತೆ ಇಲ್ಲಿಂದ ಔಟ್ಸೈಡಿಂದ. POP ಕೂಡ ವಿತ್ ಲೈಟಿಂಗ್ಸ್ ಸಖತ್ತಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಎಲ್ಲ ಮನೆಯಲ್ಲೂ ಇಲ್ಲಿರೋ ಎಲ್ಲ ಮನೆಯಲ್ಲೂ ದೇವ್ರ ಮನೆ ವುಡನ್ ಇದರಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಲಿವಿಂಗ್ ಏರಿಯಾನೇ ಬಂದ್ಬಿಟ್ಟು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಅಂದರೂ ಒಂದು 15 ಫೀಟ್ ಕೊಟ್ಟಿದ್ದಾರೆ. 15 ಸ್ಕ್ವೇರ್ ಫೀಟ್ ಲಿವಿಂಗ್ ಏರಿಯಾನೇ ನೋಡ್ತಾ ಇರ್ಬೋದು ನೀವು. ನೀವೆಷ್ಟೇ ಆಲ್ಮೋಸ್ಟ್ ನೀವು ದೊಡ್ಡದಾಗಿ ಸೋಫಾ ಕೂಡ ಹಾಕೊಬೋದು ಫ್ರೆಂಡ್ಸ್. ಇದು ಓಪನ್ ಕಿಚನ್ ನೋಡ್ತಾ ಇರ್ಬೋದು. ಲಾಫ್ಟು, ಕಿಚನ್, ವಾರ್ಡ್ರೋಬ್ಸ್ ಎಲ್ಲ ಆಲ್ರೆಡಿ ಅವೈಲೇಬಲ್ ಇದೆ. ನೋಡಿ ಫ್ರೆಂಡ್ಸ್, ಇದು ಈ ಜಾಗ ಏನಾದರೂ ದೊಡ್ಡ ಐಟಮ್ಸ್, ಏನಾದರೂ ದೊಡ್ಡ ಪಾತ್ರೆ ತೊಳ್ಕೊಳ್ಳೋಕ್ಕೆ ಆಗಲಿ ಆರಾಮಾಗಿ ಆ ಜಾಗನ ಪ್ರೊವೈಡ್ ಮಾಡಿದ್ದಾರೆ ಫ್ರೆಂಡ್ಸ್. ಇದು 2 BHK ಫ್ರೆಂಡ್ಸ್. ಈ ಪ್ಲೇಸು ಬ್ಯಾಡ್ರಳ್ಳಿಗೆ ತುಂಬ ನಿಯರ್ ಆಗುತ್ತೆ. ಮಾಗಡಿ ರೋಡ್ಗೆ ಜಸ್ಟ್ 1/2 ಕಿಲೋಮೀಟರ್ಸು. ಆಮೇಲೆ ಸುಂಕುದಕಟ್ಟೆಯಿಂದ ಒಂದು 5 ಕಿಲೋಮೀಟರ್ಸು. ಈ ಕಡೆ ಮೆಜೆಸ್ಟಿಕ್ಕಿಂದ ಒಂದು 16 ಕಿಲೋಮೀಟರ್ಸ್ ಕೂಡ ಆಗುತ್ತೆ. 16 ಕಿಲೋಮೀಟರ್ಸ್ ಆಗುತ್ತೆ. ಯಾರಾದರೂ ಅಫಿಷಿಯಲ್ ಏರಿಯಾ ಬೇಕು, ವೆಲ್ ಡೆವಲಪ್ಡ್ ಏರಿಯಾ ಬೇಕು, ಆಮೇಲೆ ಏಕಾತ ಪ್ರಾಪರ್ಟಿ ಬೇಕು, ಮೇಯ್ನ್ ರೋಡ್ಗೆ ಹತ್ರ ಬೇಕು ಅನ್ನೋರು ಈ ಮನೆನ ಚೂಸ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಎಲ್ಲ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ಒಂದು ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ, ವೆಸ್ಟರ್ನ್ ಟಾಯ್ಲೆಟ್ದು. ಇನ್ನೊಂದು ರೂಮ್ಗೆ ನಾರ್ಮಲ್ ಇದೆ. ಒಂದು ಕಾಮನ್ ಬಾತ್ರೂಮ್ ಕೂಡ ಇದೆ. ನೋಡಿ ಈ ಕಡೆ ಲೆಫ್ಟ್ ಸೈಡಲ್ಲಿ ಕಾಮನ್ ಬಾತ್ರೂಮು. ಎರಡೂ ಕೂಡ ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದಾರೆ. ವಿತ್ ವಾಶ್ ಬೇಸಿನ್ ಕೂಡ ಇದೆ. ನೋಡಿ ಫ್ರೆಂಡ್ಸ್, ಈ ರೂಮಲ್ಲಿ ಆರಾಮಾಗಿ ಕಿಂಗ್ ಸೈಜ್ ಕಾಟ್ನ ಹಾಕ್ಬೋದು. ತುಂಬ ದೊಡ್ಡದಾಗಿ ಮನೆ ಬರೋದ್ರಿಂದ ಎಷ್ಟು ಜನ ಬೇಕಾದರೂ, ಎಷ್ಟು ದೊಡ್ಡ ಫ್ಯಾಮಿಲಿ ಆದರೂ ಆರಾಮಾಗಿ ವಾಸ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಎಲ್ಲ ವೆಲ್ ಕ್ವಾಲಿಟಿ ಮೆಟೀರಿಯಲ್ಸ್ನ ಯೂಸ್ ಮಾಡಿದ್ದಾರೆ. ಯಾವುದರಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ನೀವು ಒಂದ್ಸರಿ ಬಂದು ವಿಸಿಟ್ ಮಾಡಿ ನೋಡಿ, ಆಮೇಲೆ ಬೇಕಾದ್ರೆ ಡಿಸಿಷನ್ ತೊಗೊಳಿರಂತೆ. ಯಾವತ್ತೂ ಫ್ರೆಂಡ್ಸ್ ವಿಡಿಯೋ ನೋಡಿನೇ ಡಿಸಿಷನ್ ತೊಗೊಳ್ಬೇಡಿ. ರೇಟ್ ಜಾಸ್ತಿ ಆಯಿತು ಅದು ಇದು ಅಂತ. ಒಂದ್ಸರಿ ವಿಸಿಟ್ ಮಾಡಿ. ವಿಸಿಟ್ ಮಾಡಿದ್ರೆ ನಿಮಗೆ ಲೈವ್ ಆಗಿ ನೋಡಿದ್ರೆ ನಿಮಗೆ ಅದರ ಕ್ವಾಲಿಟಿ ಆಗಲಿ, ಮತ್ತೊಂದೇ ಆಗಲಿ, ಏರಿಯಾ ಆಗಲಿ, ಎಷ್ಟು ದೂರ ಇದೆ, ಎತ್ತ, ಹೆಂಗೆ, ಏನು ಅಂತ ಗಮನಿಸ್ಬೋದು, ತಿಳ್ಕೊಬೋದು. ಸೊ ಅದಕ್ಕೆ ಒಂದ್ಸರಿ ವಿಸಿಟ್ ಮಾಡಿ ಆಮೇಲೆ ಡಿಸಿಷನ್ ತೊಗೊಳ್ಳಿ ಫ್ರೆಂಡ್ಸ್. ಇದು ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,10,00,000 ನೆಗೋಷಿಯಬಲ್ ಇರುತ್ತೆ. ನೋಡಿ ಫ್ರೆಂಡ್ಸ್, ಇದು ಸೆಕೆಂಡ್ ಫ್ಲೋರಲ್ಲಿ. ಇದು 2 BHK ಹೌಸ್. ಇದು ಸೇಮ್ ಫಸ್ಟ್ ಫ್ಲೋರಲ್ಲಿ ಹೇಗಿರುತ್ತೋ ಆಲ್ಮೋಸ್ಟ್ ಇದು ಕೂಡ ಅದೇ ರೀತಿ ಇದೆ. ಇದು ಕೂಡ ಓಪನ್ ಕಿಚನ್.
ಮಾಡ್ಯುಲರ್ ಕಿಚನ್ ಕೂಡ. ಕಿಚನ್ ಪಕ್ಕಕ್ಕೇ ದೇವರನ್ನ ಪ್ರೊವೈಡ್ ಮಾಡಿದ್ದಾರೆ ವಿತ್ ವುಡನಲ್ಲಿ. ಗ್ಯಾಸ್ ಕನೆಕ್ಷನ್ಸ್ ಎಲ್ಲ ಏನು ಮೆಟ್ಲ ಕೆಳಗಡೆ ಪ್ರಾವಿಷನ್ಸ್ ಕೊಟ್ಟಿದ್ದರು, ಅಲ್ಲಿಂದ ಇಲ್ಲಿಗೆ ಪೈಪಲ್ಲಿ ಕನೆಕ್ಷನ್ ಇದೆ. ಫ್ರೆಂಡ್ಸ್, ಇನ್ನು ಯಾವುದೇ ರೀತಿಯ ಡೀಟೇಲ್ಸ್ ಬೇಕೆಂದು ದಯವಿಟ್ಟು ನನಗೆ ಕಾಲ್ ಮಾಡಿ, ಫೋನ್ ಮುಖಾಂತರನೇ ಬೇಕಾದ್ರೆ ತಿಳ್ಕೊಬೋದು. ನಾನು ಯಾವಾಗಲೂ ಆಲ್ಮೋಸ್ಟ್ 8/8 ಅಂದರೆ ಮೀನ್ಸ್ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಅವೈಲೇಬಲ್ ಇರ್ತೀನಿ. ನಿಮಗೇನೇ ಡೌಟ್ಸ್ ಇದ್ದರೂ ಕಾಲ್ ಮಾಡಿ ತಿಳ್ಕೊಬೋದು, ಇಲ್ಲಾಂದರೆ ಕಮೆಂಟ್ ಮಾಡಿ, ಕಮೆಂಟ್ಗೂ ಕೂಡ ನಾನು ಆನ್ಸರ್ ಮಾಡ್ತೀನಿ. ಫ್ರೆಂಡ್ಸ್, ಬೇರೆ ಏರಿಯಾದ ಬಿಲ್ಡರ್ಸು ಡೆವಲಪರ್ಸ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಬಿಲ್ಡಿಂಗ್ನ ಅಥವಾ ನಿಮಗೆ ಯಾವುದಾದ್ರೂ ಇಂಡಿವಿಜುವಲ್ ಸೈಟ್ ಇದ್ದರೂ ಕೂಡ ನಾನು ಪ್ರಮೋಟ್ ಮಾಡ್ತೀನಿ, ನಿಮಗೆ ಅದನ್ನು ಸೇಲ್ ಮಾಡಿಕೊಡ್ತೀನಿ. ಆಮೇಲೆ ರೀಸೇಲ್ ಮನೆ ಇದ್ದರೂ ಕೂಡ ನಾನು ಅದನ್ನು ಪ್ರಮೋಷನ್ಸ್ ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ನೋಡಿ ಫ್ರೆಂಡ್ಸ್, ಇದು ಲೇಔಟ್ ತೋರಿಸ್ತಾ ಇದ್ದೀನಿ. ಲೇಔಟಲ್ಲಿ ಆಲ್ಮೋಸ್ಟ್ ಎಲ್ಲ ಆಗಿದೆ. ಬನ್ನಿ, ಈಗ 3rd ಫ್ಲೋರ್ ಟಾಪ್ ಫ್ಲೋರ್ಗೆ ಹೋಗಿದ್ದೀನಿ. ಇಲ್ಲಿಂದನೂ ವ್ಯೂ ತೋರಿಸ್ತಾ ಇದ್ದೀನಿ. ಎಲ್ಲ ಆಲ್ಮೋಸ್ಟ್ 60 to 70% ಮನೆಗಳೆಲ್ಲ ಆಗಿದ್ದಾವೆ. ಎಲ್ಲ ಒಳ್ಳೊಳ್ಳೆ ಮನೆಗಳು. ಫ್ರೆಂಡ್ಸ್, ಇದರ ಡೈಮೆನ್ಷನ್ಸ್ ಇನ್ನೊಂದು ಸರಿ ಹೇಳ್ತೀನಿ. 20/33 660 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಜಾಗ ಇದು. ಟೋಟಲ್ ಬಿಲ್ಡಪ್ ಏರಿಯಾ 2000 ಇದೆ. ನೋಡಿ ಫ್ರೆಂಡ್ಸ್, ಇದು ಟಾಪ್ ಫ್ಲೋರ್ 3rd ಫ್ಲೋರಲ್ಲಿ ಜಸ್ಟ್ ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಯಾರಾದರೂ ಬರೀ ರೂಮ್ ರೆಂಟ್ ಕೇಳಿದ್ರು ಇದನ್ನು ಪ್ರೊವೈಡ್ ಮಾಡ್ಬೋದು. ಫ್ರೆಂಡ್ಸ್, ಇಲ್ಲಿ ಗ್ರೌಂಡಲ್ಲಿ ಒಂದು 6,000 ಬಾಡಿಗೆ ಬರುತ್ತೆ. ಫಸ್ಟ್ ಫ್ಲೋರಲ್ಲಿ ಒಂದು 12,000, ಸೆಕೆಂಡ್ ಫ್ಲೋರಲ್ಲೂ ಕೂಡ 12,000. ಲಾಸ್ಟ್ ರೂಮ್ ಬಂದ್ಬಿಟ್ಟು ಒಂದು 4,000 ಬಾಡಿಗೆ ಬರುತ್ತೆ. ರೆಂಟೆಡು ಪ್ಲಸ್ ಓನರ್ಗೆ ಇದ್ಕೊಂಡು ಕೂಡ ಇದನ್ನು ಬೇಕು ಅನ್ನೋರು ಚೂಸ್ ಮಾಡ್ಬೋದು, ಇಲ್ಲ ರೆಂಟೆಡ್ ಪರ್ಪಸ್ ಕೂಡ ಆಗುತ್ತೆ. ಇಲ್ಲಿ ಬಾಡಿಗೆ ಬೇಕು ಅನ್ನೋರಿಗೆ ಏನೂ ಕೊರತೆ ಇಲ್ಲ. ಫ್ರೆಂಡ್ಸ್, ಇದು ಏಕತಾ ಪ್ರಾಪರ್ಟಿ, ಲೋನ್ ಕೂಡ ಆಗುತ್ತೆ, ಕ್ಲಿಯರ್ ಟೈಟಲ್ ಇದೆ. ಸೊ ಅದಕ್ಕೆ ನೀವು ಇದನ್ನು ಆರಾಮಾಗಿ ಬೈ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.